Hello students, welcome back. Today in this video lecture we are going to discuss about the change of state from chapter 11 thermal properties of matter. Matter normally exists in three states. Matter solid, liquid ಅಥವಾ ಗ್ಯಾಸ್ ಅನ್ನೋ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗ್ತಾ ಇರ್ತದೆ. ಗ್ಯಾಸ್ ಇದ್ದದ್ದು ಲಿಕ್ವಿಡ್ ಆಗ್ಬೋದು, ಲಿಕ್ವಿಡ್ ಇದ್ದದ್ದು ಗ್ಯಾಸ್ ಆಗ್ಬೋದು, ಆರ್ ಸಾಲಿಡ್ ಟು ಈ ರೀತಿ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಆಗ್ತಾ ಇರುವಂತ ಟ್ರಾನ್ಸಿಷನ್ ನ ವಿ ಕಾಲ್ ಇಟ್ ಎಸ್ ಚೇಂಜ್ ಆಫ್ ದ ಟು ಕಾಮನ್ ಚೇಂಜಸ್ ಆಫ್ ಸ್ಟೇಟ್ ಆರ್ ಸಾಲಿಡ್ ಟು ಲಿಕ್ವಿಡ್ ಅಂಡ್ ಲಿಕ್ವಿಡ್ ಟು ಗ್ಯಾಸ್ ಆರ್ ವೈಸ್ ವರ್ಸ. ಯಾವಾಗ ಸಬ್ಸ್ಟೆನ್ಸ್ ಮತ್ತೆ ಸರೌಂಡಿಂಗ್ಸ್ ಮಧ್ಯೆ ಹೀಟ್ ಎಕ್ಸ್ಚೇಂಜ್ ಆಗ್ತಾ ಇದೆಯೋ ಆವಾಗ ಚೇಂಜ್ ಆಫ್ ಸ್ಟೇಟ್ ಆಕರ್ ಆಗ್ತಾ ಇದೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಚೇಂಜ್ ಆಫ್ ಸ್ಟೇಟ್ ವಿತ್ ದ ಹೆಲ್ಪ್ ಆಫ್ ಎನ್ ಎಕ್ಸಾಂಪಲ್. ನೋಡಿ, ಇಲ್ಲೊಂದು ಬೀಕರ್ ಇದೆ ವಿಚ್ ವಿಲ್ ಬಿ ಕಂಟೈನಿಂಗ್ ದ ಐಸ್. ಅದರ ಟೆಂಪರೇಚರ್ ಅನ್ನ ಮೇಜರ್ ಮಾಡಲಿಕ್ಕೆ ಒಂದು ಥರ್ಮೋಮೀಟರ್ ಅನ್ನ ನಾವು ಇಲ್ಲಿ ಇನ್ಸರ್ಟ್ ಮಾಡಿದ್ದೇವೆ, ವಿಚ್ ಈಸ್ ರೀಡಿಂಗ್ 0 ಡಿಗ್ರಿ ಸೆಲ್ಸಿಯಸ್. ಆಸ್ ವಿ ಕೀಪ್ ಆನ್ ಹೀಟಿಂಗ್ ದಟ್ ಅಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ದ ಟೈಮ್. ಯಾಕಂತಂದ್ರೆ ಎಷ್ಟು ಹೀಟ್ ಸಪ್ಲೈ ಆಗಿದೆ ಅಂತ ಮೇಜರ್ ಮಾಡಲಿಕ್ಕೆ ನಾವು ಟೈಮ್ ಅನ್ನ ಮೇಜರ್ ಮಾಡ್ತೇವೆ. ಆಸ್ ದ ಟೈಮ್ ಇನ್ಕ್ರೀಸಸ್ ಮೋರ್ ಹೀಟ್ ವಿಲ್ ಬಿ ಸಪ್ಲೈಡ್. ನೋಡಿ, as long as the entire ice in the beaker ವಾಟರ್ ಆಗಿ ಕನ್ವರ್ಟ್ ಆಗುವುದಿಲ್ವೋ ಅಲ್ಲಿಯವರೆಗೆ there is no change in the temperature. ನಾವು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಬಹುದು. ಆಸ್ ದ ಟೈಮ್ ಇನ್ಕ್ರೀಸಸ್ ಟೆಂಪರೇಚರ್ ಇಸ್ ರಿಮೈನಿಂಗ್ ದ ಸೇಮ್ 0 ಡಿಗ್ರಿ ಸೆಲ್ಸಿಯಸ್. ಎಲ್ಲಿವರೆಗೆ ಕಂಪ್ಲೀಟ್ ಆಗಿ ಐಸ್ ವಾಟರ್ ಆಗಿ ಅಂದ್ರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುವವರೆಗೆ. ಗ್ರಾಫ್ ಏನಾಗಿದೆ, ಇಟ್ ವಿಲ್ ಬಿ 0 ಡಿಗ್ರಿ ಸೆಲ್ಸಿಯಸ್ಗೆ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ಆಫ್ಟರ್ ದಟ್ ನಾವು ಫರ್ದರ್ ಹೀಟ್ ಸಪ್ಲೈ ಮಾಡ್ತಾ ಹೋದಾಗೆ ಟೈಮ್ ಇನ್ಕ್ರೀಸ್ ಆಗ್ತಿದ್ದಾಗ ಇವನ್ ದ ಟೆಂಪರೇಚರ್ ರೆಕಾರ್ಡೆಡ್ ಇನ್ ದ ಥರ್ಮೋಮೀಟರ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಈ ರೀತಿ ಲೀನಿಯರ್ ಇನ್ಕ್ರೀಸ್ ಆಗ್ತಾ ಇದೆ. ದೆನ್ ಒನ್ಸ್ ಇಟ್ ವಿಲ್ ಬಿ ರೀಚಿಂಗ್ ದ 100 ಡಿಗ್ರಿ ಸೆಲ್ಸಿಯಸ್ ಅಗೇನ್ ದೇರ್ ಇಸ್ ನೋ ಫರ್ದರ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ದ ವಾಟರ್. ನಾವು ಇಲ್ಲಿ ಅಗೇನ್ ಟ್ರಾನ್ಸಿಷನ್ ಆಫ್ ದ ವಾಟರ್ ಫ್ರಮ್ ಲಿಕ್ವಿಡ್ ಫೇಸ್ ಟು ವೇಪರ್ ಫೇಸ್ ಅಥವಾ ಲಿಕ್ವಿಡ್ ಸ್ಟೇಟ್ ಇಂದ ಗ್ಯಾಸಸ್ ಸ್ಟೇಟಿಗೆ ಆಗ್ತಾ ಇರುವಂತ ಚೇಂಜ್ ಅಬ್ಸರ್ವ್ ಮಾಡ್ತಾ ಇರಬಹುದು. ಎಲ್ಲಿವರೆಗೆ ಈ ಬೇಕರ್ ಅಲ್ಲಿರುವಂತ ಎಂಟೈರ್ ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುವುದಿಲ್ಲೋ ಅಲ್ಲಿವರೆಗೆ ದ ಟೆಂಪರೇಚರ್ ರೆಕಾರ್ಡೆಡ್ ಇನ್ ದ ಥರ್ಮೋಮೀಟರ್ ಏನಾಗಿದೆ 100 ಡಿಗ್ರಿ ಸೆಲ್ಸಿಯಸ್ಗೆ ಫಿಕ್ಸ್ ಆಗಿರ್ತದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಅಗೇನ್ ವಿ ವಿಲ್ ಗೆಟ್ ಎ ಗ್ರಾಫ್ ವಿಚ್ ಈಸ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ಈ ರೀತಿ once entire amount of the water is converted into vapor, then on further heating there will be increase in the temperature recorded in the thermometer. We can conclude that during the transition of the substance from one phase to the another phase there is no change in the temperature recorded in the thermometer. Now let us understand the meaning of melting or fusion. ನೋಡಿ, ಯಾವಾಗ ಒಂದು ಸಬ್ಸ್ಟೆನ್ಸ್ ಸಾಲಿಡ್ ಸ್ಟೇಟ್ ಇಂದ ಲಿಕ್ವಿಡ್ ಸ್ಟೇಟಿಗೆ ಟ್ರಾನ್ಸಿಷನ್ ಆಗ್ತಾ ಇದೆಯೋ ಆವಾಗ ದ ಪ್ರೊಸೆಸ್ ಇಸ್ ನಾನ್ ಎಸ್ ಎ ಮೆಲ್ಟಿಂಗ್. ಅದೇ ರೀತಿ ಲಿಕ್ವಿಡ್ ಇಂದ ಸಾಲಿಡ್ ಗೆ ಕನ್ವರ್ಟ್ ಆಗುವುದನ್ನ ನಾವು ಫ್ಯೂಷನ್ ಅಂತ ಕರೀತೇವೆ. ಇವೆರಡೂ ಪ್ರೊಸೆಸ್ ಅಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಇದೆ. ಎಲ್ಲಿವರೆಗೆ ದ ಎಂಟೈರ್ ಅಮೌಂಟ್ ಆಫ್ ಸಾಲಿಡ್ ವಿಲ್ ಮೆಲ್ಟ್. ಡ್ಯೂರಿಂಗ್ ದಿಸ್ ಪಾಯಿಂಟ್ ಬೋತ್ ದ ಸಾಲಿಡ್ ಮತ್ತೆ ಲಿಕ್ವಿಡ್ ಏನಾಗಿದೆ, ದೇ ವಿಲ್ ಕೋ ಎಕ್ಸಿಸ್ಟ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಂ. ಇಫ್ ಯು ಕನ್ಸಿಡರ್ ದ ಎಕ್ಸಾಂಪಲ್ ಆಫ್ ವಾಟರ್, ಯಾವಾಗ ಐಸ್ ವಾಟರ್ ಆಗಿ ಮೆಲ್ಟ್ ಆಗ್ತಾ ಇದೆ ಬೋತ್ ವಿಲ್ ಎಕ್ಸಿಸ್ಟ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಐಸು ಇರುತ್ತೆ, ವಾಟರು ಇರುತ್ತೆ. ದ ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಅಂಡ್ ದ ಲಿಕ್ವಿಡ್ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಂ, ಮೆಲ್ಟಿಂಗ್ ಪಾಯಿಂಟ್ ಅಂತ ಕರೀತಾರೆ. ಈ ಮೆಲ್ಟಿಂಗ್ ಪಾಯಿಂಟ್ ಏನಾಗಿದೆ, ಆ ಸಬ್ಸ್ಟೆನ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಅಂದ್ರೆ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಪ್ರೆಷರ್. ನಾವು ಯಾವಾಗ ಪ್ರೆಷರ್ ಅನ್ನ ಚೇಂಜ್ ಮಾಡ್ತೇವೋ ಆವಾಗ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಸಬ್ಸ್ಟೆನ್ಸ್ ವಿಲ್ ಆಲ್ಸೋ ಚೇಂಜ್. ವೆನ್ ವಿ ಕನ್ಸಿಡರ್ ದ ವಾಟರ್, ಅದರ ಮೆಲ್ಟಿಂಗ್ ಪಾಯಿಂಟ್ ಏನಾಗಿದೆ, ಇಟ್ ವಿಲ್ ಡಿಕ್ರೀಸ್ ವಿತ್ ದ ಇನ್ಕ್ರೀಸ್ ಇನ್ ದ ಪ್ರೆಷರ್. ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ವಾಟರ್ ಈಸ್ ಈಕ್ವಲ್ ಟು 0 ಡಿಗ್ರಿ ಸೆಲ್ಸಿಯಸ್ ಈಸ್ ಫಾರ್ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಓನ್ಲಿ. ಅಂದ್ರೆ ಸ್ಟ್ಯಾಂಡರ್ಡ್ ಪ್ರೆಷರ್ ಇದ್ದಾಗ ಮಾತ್ರ. ಇದನ್ನ ನಾವು ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ. ನೌ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ an interesting phenomena known as regelation. ಒಂದು ಐಸ್ ಕ್ಯೂಬ್ ಇದೆ. ಈ ಐಸ್ ಕ್ಯೂಬ್ ಅಲ್ಲಿ ಏನಾಗಿದೆ ಅಂತ ನಾವು ಒಂದು ಥಿನ್ ಮೆಟಲ್ ವೈರ್ ಅನ್ನ ಪ್ಲೇಸ್ ಮಾಡಿದ್ದೇವೆ. ಆ ವೈರ್ ಅನ್ನ ಎರಡೂ ಎಂಡಿಗೆ ನಾವು ಮಾಸ್ ಅನ್ನ ಅಪ್ಲೈ ಮಾಡಿ ಇಲ್ಲಿ ಒಂದು ಪ್ರೆಷರ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೇವೆ. ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಪ್ರೆಷರ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಇಟ್ ಶುಡ್ ಡಿಕ್ರೀಸ್. Therefore, below the wire
ಐಸ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ವಾಟರ್. ಆದ್ರಿಂದ ಏನಾಯ್ತು, ಈ ವೈರ್ ವಾಟರ್ ಅಲ್ಲಿ ಸಿಂಕ್ ಆಗುತ್ತೆ. ಒನ್ಸ್ ವೈರ್ ಸಿಂಕ್ ಆಗ್ತಿದ್ದಾಗೆ ವೈರ್ ನ ಮೇಲ್ಗಡೆ ಇರುವಂತ ವಾಟರ್ ಅಲ್ಲಿ ಪ್ರೆಷರ್ ಏನಾಗಿದೆ, ಅಗೇನ್ ರಿಲೀಸ್ ಆಗಿದೆ, ಕಡಿಮೆ ಆಗಿದೆ. ದಟ್ಸ್ ವೈ ಪ್ರೆಷರ್ ಕಡಿಮೆ ಆಗಿರೋದ್ರಿಂದ ಅದು ಮತ್ತೆ ರೀಫ್ರೀಸ್ ಆಗ್ತಾ ಇದೆ. ದಿಸ್ ಫಿನಾಮಿನಾ ಆಫ್ ರೀಫ್ರೀಸಿಂಗ್ ಒನ್ಸ್ ಪ್ರೆಷರ್ ಹ್ಯಾಸ್ ಬಿನ್ ರಿಮೂವ್ಡ್ ಈಸ್ ನೋನ್ ಆಸ್ ಎ ಡಿಜೆಲೇಷನ್ ಅಂತ. ವೈರ್ ಕೆಳಗೆ ಹೋಗ್ತಾ ಹೋದಾಗೆ ಅದರ ಕೆಳಗಿರುವಂತಹ ಪೋರ್ಷನ್ ಆಫ್ ಐಸ್ ಮೆಲ್ಟ್ ಆಗುತ್ತೆ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ದ ಪ್ರೆಷರ್. ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗ್ತಾ ಇರೋದ್ರಿಂದ, ಬಟ್ ಅದು ಕೆಳಗೆ ಹೋದ್ಮೇಲೆ ಮೇಲ್ಗಡೆ ಇರುವಂತ ವಾಟರ್ ರೀಫ್ರೀಸ್ ಆಗುತ್ತೆ. ದಟ್ಸ್ ವೈ ಈ ವೈರ್ ಏನಾಗಿತ್ತು, ಐಸ್ ಕ್ಯೂಬ್ ನ ಥ್ರೂ ಪಾಸ್ ಆಗ್ತಾ ಹೋಗುತ್ತೆ. ಬಟ್ ದಿಸ್ ಐಸ್ ಸ್ಲ್ಯಾಬ್ ಡಸ್ ನಾಟ್ ಸ್ಪ್ಲಿಟ್, ಎರಡು ಪಾರ್ಟ್ ಆಗಿ ಕಟ್ ಆಗುತ್ತೆ. ಐಸ್ ಸ್ಕೇಟಿಂಗ್ ಈಸ್ ಪಾಸಿಬಲ್ ಆನ್ ದ ಸ್ನೋ ಡ್ಯೂ ಟು ದ ಫಾರ್ಮೇಶನ್ ಆಫ್ ವಾಟರ್ ಅಂಡರ್ ದ ಸ್ಕೇಟ್ಸ್. ಸ್ಕೇಟಿಂಗ್ ಶೂ ಕೆಳಗಡೆ ಇರುವಂತ ಐಸ್ ಹೈಯರ್ ಪ್ರೆಷರ್ ಇಂದಾಗಿ ಮೆಲ್ಟ್ ಆಗಿ ಇಟ್ ವಿಲ್ ಬಿಹೇವ್ ಲೈಕ್ ಎ ಲೂಬ್ರಿಕೆಂಟ್. ಯಾವಾಗ ಸಬ್ಸ್ಟೆನ್ಸ್ ಲಿಕ್ವಿಡ್ ಫೇಸ್ ಇಂದ ವೇಪರ್ ಫೇಸ್ ಅಥವಾ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಿದೆಯೋ, ದಟ್ ಫಿನಾಮಿನಾ ಇಸ್ ನೋನ್ ಆಸ್ ವೇಪರೈಸೇಷನ್. ಅಂಡ್ ಸಿಮಿಲರ್ಲಿ ವೇಪರ್ ಇಂದ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾ ಇರೋದು ಕಂಡೆನ್ಸೇಷನ್ ಅಂತ ಹೇಳ್ತಾರೆ. ಡ್ಯೂರಿಂಗ್ ದೀಸ್ ಫಿನಾಮಿನಾ again the temperature will remain constant. ಎಲ್ಲಿಯವರೆಗೆ the entire amount of liquid vapor ಆಗಿ ಕನ್ವರ್ಟ್ ಆಗುವವರೆಗೆ. At this temperature both liquid and vapor states thermal equilibrium ಅಲ್ಲಿ ಇರಬೇಕು. The temperature at which liquid and vapor states of the substance coexist is known as boiling. The boiling point of any substance is directly proportional to the pressure. Andre if we increase the pressure, boiling point also increases. If we decrease the pressure, boiling point also decreases. That's why at the hill station, andre high altitudes hodaga atmospheric pressure enagide kadime aagta hogtade, which reduces the boiling point of water. Water will start to boil at a lower temperature than 100 degrees Celsius, which is not enough to cook the food. Inside the pressure cooker, pressure increase ಆಗ್ತಾ ಇರೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಏನಾಗಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಅಲ್ಲಿ ವಾಟರ್ ಹೈಯರ್ ಟೆಂಪರೇಚರ್ ಅಲ್ಲಿ ಏನಾಗಿದೆ, ಬಾಯ್ಲ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಅಟ್ ದಿಸ್ ಟೆಂಪರೇಚರ್ ಫುಡ್ ಏನಾಗ್ತವೆ, ಈಸಿಲಿ ಕುಕ್ ಆಗ್ಬೋದು. ಇನ್ ದ ಪ್ರೆಷರ್ ಕುಕ್ಕರ್ ಕುಕಿಂಗ್ ವಿಲ್ ಬಿ ಫಾಸ್ಟರ್. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್ ಎಟ್ ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಂದ್ರೆ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದ್ದಾಗ ಸಬ್ಸ್ಟೆನ್ಸಿನ ಬಾಯ್ಲಿಂಗ್ ಪಾಯಿಂಟ್ ಅನ್ನ ನಾವು ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ. ಸ್ಟೂಡೆಂಟ್ಸ್, ನಾವು ಒಂದು ರೇರ್ ಫಿನಾಮಿನಾವನ್ನು ಅಬ್ಸರ್ವ್ ಮಾಡಬಹುದು. ನಾರ್ಮಲ್ ಆಗಿ ಸಬ್ಸ್ಟೆನ್ಸ್ ಸಾಲಿಡ್ ಇಂದ ಲಿಕ್ವಿಡ್ಗೆ, ಲಿಕ್ವಿಡ್ ಇಂದ ಗ್ಯಾಸಸ್ ಫಾರ್ಮಿಗೆ ಕನ್ವರ್ಟ್ ಆಗ್ತಿದೆಯೋ, ಅದ್ರ ಬದಲು ಕೆಲವೊಂದು ಸಬ್ಸ್ಟೆನ್ಸ್ ಡೈರೆಕ್ಟ್ ಆಗಿ ಸಾಲಿಡ್ ಇಂದ ಗ್ಯಾಸಸ್ ಫೇಸಿಗೆ ವಿದೌಟ್ ಪಾಸಿಂಗ್ ಥ್ರೂ ದ ಲಿಕ್ವಿಡ್ ಫೇಸ್ ಕನ್ವರ್ಟ್ ಆಗಬಹುದು. ದಿಸ್ ಪ್ರಾಸೆಸ್ ಈಸ್ ನೋನ್ ಆಸ್ ಸಬ್ಲಿಮೇಷನ್ ಅಂತ. ಎಕ್ಸಾಂಪಲ್ಸ್ ದ ಡ್ರೈ ಐಸ್, ಅಂದ್ರೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಅಯೋಡಿನ್. These are the two substances which will sublime. During the sublimation process, both solid and vapor states will coexist in thermal equilibrium. We have seen that when a substance changes its state, the temperature of the substance will remain constant. It means ನಾವು ಏನು heat ಅನ್ನು ಸಪ್ಲೈ ಮಾಡ್ತಿದ್ದೇವೆ, it is not recorded in the thermometer. That's why temperature is remaining constant. It is hidden from the thermometer. Amount of heat which is used to convert the state of the substance, adanna ನಾವು latent heat ಅಂತ ಕರೀತೇವೆ. Latent means hidden ಅಂತ. It is the energy used for converting the state of the substance. The quantity of heat required to convert the state of the substance is represented as Q, and that should be is equal to mass of the substance into latent heat of the substance, or the latent heat of the substance should be is equal to Q by M. ನಾವು mass of the substance ಅನ್ನ 1 kg ಅಂತ ಅಸ್ಯೂಮ್ ಮಾಡಿದಾವೆ, which is nothing but unit mass. L will be is equal to Q. We can define the latent heat of a given substance is equal to the amount of heat required to convert unit mass of a substance from one state to another. Latent heat also depends on the nature of the substance. ಬೇರೆ ಬೇರೆ ಸಬ್ಸ್ಟೆನ್ಸಿಗೆ ವ್ಯಾಲ್ಯೂ ಆಫ್ ಲೇಟೆಂಟ್ ಹೀಟ್ ಚೇಂಜ್ ಆಗ್ತದೆ. ಇಟ್ಸ್ SI in it, it is given by the equation L is equal to Q divided by M, where Q is measured in joules, mass is measured in kg. Hence SI unit is joule per kg. The latent heat also depends on the pressure. There are two types of the latent heats.
ಕಾಮನ್ ಆಗಿ ಏನಾಗ್ಬೋದು ಅಂತಂದ್ರೆ ಯಾವುದೇ ಸಬ್ಸ್ಟೆನ್ಸ್ ಸಬ್ಲಿಮೇಷನ್ ಎಕ್ಸ್ಕ್ಲೂಡ್ ಮಾಡಿದಾಗ ಒಂದು ಸಾಲಿಡ್ ಫೇಸ್ ಇಂದ ಲಿಕ್ವಿಡ್ ಫೇಸಿಗೆ ಅಥವಾ ವೈಸ್ ವರ್ಸ ಲಿಕ್ವಿಡ್ ಇಂದ ಸಾಲಿಡ್ ಕನ್ವರ್ಟ್ ಆಗ್ಬೋದು, ಆರ್ ಲಿಕ್ವಿಡ್ ಇಂದ ಗ್ಯಾಸಸ್ ಫೇಸಿಗೆ ಆರ್ ವೈಸ್ ವರ್ಸ ಕನ್ವರ್ಟ್ ಆಗ್ಬೋದು. ಸೊ ನಾವು ಸಾಲಿಡ್ ಟು ಲಿಕ್ವಿಡ್ ಅನ್ನ ಕನ್ಸಿಡರ್ ಮಾಡಿದವಾಗ ದ ಕರೆಸ್ಪಾಂಡಿಂಗ್ ಲೇಟೆಂಟ್ ಹೀಟ್ ಈಸ್ ನೋನ್ ಆಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ರಿಪ್ರೆಸೆಂಟೆಡ್ ಆಸ್ L ಸಬ್ಸ್ಕ್ರಿಪ್ಟ್ F. ಸಿಮಿಲರ್ಲಿ ಲಿಕ್ವಿಡ್ ಟು ಗ್ಯಾಸ್ ಸ್ಟೇಟಿಗೆ ಚೇಂಜ್ ಆಗುವುದನ್ನು ಕನ್ಸಿಡರ್ ಮಾಡಿದಾಗ ದ ಕರೆಸ್ಪಾಂಡಿಂಗ್ ಲೇಟೆಂಟ್ ಹೀಟ್ ಈಸ್ ನೋನ್ ಆಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ರಿಪ್ರೆಸೆಂಟೆಡ್ ಆಸ್ LV. Students, I hope you have understood the concept of change in state. If you have any doubt, please write it in the comment box. You can watch more videos on physics by subscribing my channel. Thank you for watching.